ಓಂ ನಮಃ ಶಿವಾಯ ಶ್ರೀ ಸದ್ಗುರು ಗಣಗಣಪತಿ ನಮಃ. ಓಂ ನಮಃ ಶಿವಾಯ ಶ್ರೀ ಸದ್ಗುರು ಶೇಷನಾಥಾಯ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಜಗತ್ತದೊಳಗೆ ಎಲ್ಲರೂ ಗುರುವಿನ ಧ್ಯಾನವನ್ನು ಮಾಡುವನ್ರಿ, ಗುರು ಸೇವಾ ಮಾಡುವನ್ರಿ, ಎಲ್ಲ ಗುರು ಆಶೀರ್ವಾದವನ್ನು ಪಡ್ಕೊಳ್ಳೋನ್ರಿ. ಎಲ್ಲರೂ ಗುರುವಿಲ್ಲ ಜಗತ್ತೇ ಇಲ್ಲ. ಮೋಕ್ಷ ಮಾರ್ಗದು ಗುರುವಿನ ಪಾದಕ್ಕೆ ವಂದನೆಗಳು. ಏನು ತಪ್ಪಾದ್ರೆ ನಮ್ಗೆ ಕ್ಷಮಿಸಿರಿ. ಯಾಕಂದ್ರೆ ನಾವು ಪಿರಮಿಡ್ಲಿಂತ ನಮ್ಗೆ ಅನುಭವ ಆಗಿದ್ದು ಮತ್ತು ನಾವು ಧ್ಯಾನ ಮಾಡಾಕತ್ತಿಂದ ಅನುಭವ ಆಗಿದ್ದು ಪ್ರಾಣಿಗಳನ್ನು ಕೊಲ್ಲಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕಂತ ನಾವು ಊರು ಜಿಲ್ಲಾ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ಕೊಂಡು ಬರ್ತೀವಿ ರೀ. ಎಲ್ಲರೂ ಅಲ್ಲಿ ಹೋದಲ್ಲಿ ಎಲ್ಲರೂ ಏನಂತಾರೆ, ನಿಮ್ಗೇನು ರೊಕ್ಕ ಕೊಡ್ತಾರನ್ರಿ, ನೀವು ಯಾಕೆ ಇದರ್ಲಿಂದ ನಿಮ್ಗೇನು ಸಿಗ್ತೈತಿ, ಅಯ್ಯ ಪ್ರಾಣಿ ತಿನ್ಲಿಕ್ಕಂದ್ರೆ ಹೆಂಗೆ, ಈಗಿಂದನ ಯಾವಾಗಿಂದವ ಅದು ಹಂಗಾದ್ರೆ ನಾವು ಬರೋದಿಲ್ವ ಧ್ಯಾನಕ್ಕೆ ಅಂತಂತಾರೆ. ಹಾಗೇನಿಲ್ಲ, ಕೃಷ್ಣ ಪರಮಾತ್ಮ ಹೇಳಿದ್ದೇನು, ಒಂದು ದಿವಸ ಒಂದು ಕಾಡಿನಲ್ಲಿ ಒಂದು ಜಿಂಕೆ ಓಡಿ ಬರ್ತಿರ್ತೈತಿ. ಅಲ್ಲಿ ಕೃಷ್ಣ ಪರಮಾತ್ಮ ಕುಂತಿರ್ತಾನೆ ಗಿಡಕ್ಕೆ. ಕುಂದ್ರಣ ಬೇಟೆಗಾರನು ಬರ್ತಾನೆ. ಅದು ಚಿಗ್ರಿ ಕೇಳ್ತಾನೆ, ಕೃಷ್ಣ ಪರಮಾತ್ಮ ಯಾಕೆ ಓಡಿ ಬರಾಕತ್ತಿ? ಇಲ್ರಿ, ನನಗೆ ಹೊಡ್ಕೊಂಡು ತಿನ್ನಾಕೆ ಬರಾಕತ್ತಾರ, ಅವರು ಹೊಡಿತಾರೆ ನನಗೆ, ಅದಕ್ಕೆ ನಾ ಬಂದೀನಿ ಅಂತ ಹೇಳ್ದೆ. ಇಲ್ಲ, ಇಲ್ಲಿ ಕುಂದ್ರು ನೀನು. ಇಲ್ಲ ನನಗೆ ಹೊಡಿತಾನೆ. ಇಲ್ಲ, ನೀ ಕುಂದ್ರು, ನಾ ಎಲ್ಲ ಹೇಳ್ತೀನಿ ಅವನಿಗೆ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಆಮೇಲೆ ಅವ ಬರ್ತಾನೆ ಬೇಟೆಗಾರ, ಅದಕ್ಕೆ ಹೊಡ್ಯಾಕೆ ಬೆನ್ನತ್ತಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾಕಪ್ಪ ಅದಕ್ಕೆ ಯಾಕೆ ಹೊಡಿತೀನಿ ನಾನು? ಇಲ್ಲ, ನನಗೆ ತಿನ್ನಾಕೆ ಬೇಕದು ಅಂತ ಕೇಳ್ತಾನೆ ರೀ. ಅದಕ್ಕೆ ಇಲ್ಲ, ತಿನ್ನಬಾರ್ದು ಅದನ್ನು. ಯಾಕೆ ತಿನ್ನಬಾರ್ದು? ನಾವು ತಿನ್ನೋದು ಹಂಗಲ್ಲ, ಒಂದು ಪ್ರಾಣಿನ ಕೊಲ್ಲೋಂಥದ್ದು ಅಧಿಕಾರ ಯಾರಿಗೂ ಇಲ್ಲ. ಈಗ ನಿನಗೆ ಹೊಡೆದ್ರೆ ನಿನ್ನ ಜೀವನ ಮುಗಿದ್ಬಿಡ್ತೈತಿ. ಹಂಗಂತೇಳಿ ಅದ್ರ ಜೀವನನೂ ಮುಗಿತೈತಪ್ಪ. ಹುಟ್ಟಕ್ಕೆ ಹೆಂಗೈತೆ ಅಂದ್ರೆ ಬದುಕಕ್ಕೂ ಅಷ್ಟು ಎಲ್ಲರ ಕಡೆಯೂ ಬದುಕಷ್ಟು ಭಗವಂತ ಕೊಟ್ಟು ಕಳಿಸಿರ್ತಾನೆ ಉಣ್ಣಾಕ ತಿನ್ನಾಕ. ನೀವು ಕೊಲ್ಲೋಂಥ ಅಧಿಕಾರ ಇಲ್ಲ. ಹುಟ್ಟಕ್ಕೆ ಅದಕ್ಕೆ ಅಧಿಕಾರ ಐತಂದ್ರೆ ಕೊಲ್ಲಕ್ಕೂ ಯಾರಿಗೂ ಅಧಿಕಾರ ಇಲ್ಲ. ಒಬ್ರನ್ನೊಬ್ರು ಕೊಂದು ತಿನ್ನಬಾರ್ದು ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆವಾಗಿನ ಕಾಲದಲ್ಲಿ ಫಸ್ಟಿಗೆ ಊಟಕ್ಕೆ ಏನೂ ಇದ್ದಿದ್ದಿಲ್ಲ. ಸೃಷ್ಟಿ ಇದು ಆದಾಗ ಅವಾಗ ಪ್ರಾಣಿ ಪಕ್ಷಿನ ತಿಂದು ಬದುಕ್ತಿದ್ರು. ಅದಕ್ಕಾಗಿ ಇದು ಪ್ರಾಣಿನ ತಿಂತಿದ್ರು. ಈಗ ತಿನ್ನಬೇಡ್ರಿ, ಎಲ್ಲ ತಿನ್ನಾಕೈತಿ, ಸಸ್ಯಾಹಾರಿಗಳು ಆಗ್ರಿ ಅಂತೇಳಿ ಅವಾಗ ಕೃಷ್ಣ ಪರಮಾತ್ಮ ಹೇಳಿದಾಗ ಅವ ಶರಣಾಗಿ ಆತ್ರಿ, ಇನ್ಮೇಲೆ ನಾನು ಪ್ರಾಣಿನ ಕೊಲ್ಲೋದಿಲ್ಲ ಅಂತೇಳಿ ಮಾತು ಕೊಡ್ತಾನೆ. ಕೃಷ್ಣ ಪರಮಾತ್ಮ ಖುಷಿ ಆಗ್ತಾನೆ. ಆ ಪ್ರಾಣಿ ಜೀವನೂ ಉಳಿತೈತಿ. ಆ ಪ್ರಾಣಿನೂ ಜಿಂಕೆನೂ ಅವಂಗೆ ಧನ್ಯವಾದ ಹೇಳ್ತೈತಿ. ನಾವು ಸ್ಟೋರಿ ನೋಡಿದ್ವಿ ಅದನ್ನು. ಹಾಗಾಗಿ ಏನು ಚಿಕನ್ ಮಟನ್ ತಿಂದ್ರೆ ನಾವು ಬದುಕ್ತೀವಿ ಅಂತೇಳಿ ಇದು ಮಾಡಬೇಡ್ರಿ. ಮತ್ತು ಅದನ್ನು ಸಾಯಿಸಿದೀವಿ ಅಂದ್ರೆ ನಮ್ಮ ಧ್ಯಾನದೊಳಗೆ ನಮ್ಮ ರ್ಯಾಲಿ ಒಳಗೆ ಹೇಳ್ತಾರೆ ಎಲ್ಲರೂ, ನಿಮ್ಮ ಹೊಟ್ಟೆ ಮಶಾಣವೇ ಅಂತ ಹೇಳ್ತಾರೆ. ಅಂದ್ರೆ ಸಾಯಿಸಿದ ಹೆಣ ಒಯ್ದು ನಾವು ಮಶಾಣದಾಗ ಇಡ್ತೀವಲ್ರಿ, ಹಂಗೆ ಒಂದು ಜೀವ ಕೊಲ್ಲಿ ನಮ್ಮ ಹೊಟ್ಟೆ ಒಳಗೆ ಇಟ್ಕೊಳ್ಳೋನು ಬೇಡ ಅಂತ ನಾನು ಅನಿಸಿಕೆ ಹೇಳ್ಬೇಕನ್ನಿಸ್ತು. ನಾಳೆಗೆ ಗುರುಪೂರ್ಣಿಮೆ ಐತಿ. ಏನು ನನ್ನಿಂದ ತಪ್ಪಾದ್ರೆ ಕ್ಷಮಿಸಿರಿ. ಕೃಷ್ಣ ಪರಮಾತ್ಮನೇ ಹೇಳ್ಯಾನ ತಿನ್ನಬಾರ್ದು ಅಂಥೇಳಿ. ಧನ್ಯವಾದಗಳು. ಗುರುದೇವ ದತ್ತ ಗುರುದೇವ ದತ್ತ ಗುರುದೇವ ದತ್ತ.